ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನರು ಕೇಳ್ತಾ ಇದ್ರಿ ಅಕ್ಕ GDS ಪೋಸ್ಟ್ ಆಫೀಸ್ ರಿಸಲ್ಟ್ ಯಾವಾಗ ಅಂತ ಹೇಳಿ. ಸೊ ಸುಮ್ಮನೆ ಡೈಲಿ ವಿಡಿಯೋ ಮಾಡಿಕೊಂಡು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಇಷ್ಟು ದಿವಸ ಮಾಡಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರಿಸಲ್ಟ್ ಯಾವಾಗ ಬರುತ್ತೆ GDSದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ರಿಸಲ್ಟ್ ಆದಮೇಲೆ ಯಾವಾಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ, ಹಾಗೆ ವೆರಿಫಿಕೇಷನ್ ಟೈಮಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ತೊಗೊಂಡು ಹೋಗಬೇಕು, ಸೊ ಎಲ್ಲನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಥಿಂಗ್ ರಿಸಲ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಬಿಕಾಸ್ ಅಪ್ಲಿಕೇಶನ್ ಹಾಕೋದಂತೂ ಹೇಳ್ಕೊಟ್ಟಿದ್ದೀನಿ, ತುಂಬ ಜನರು ಅಪ್ಲೈ ಕೂಡ ಮಾಡಿದ್ದೀರಾ. ಬಟ್ ಇವಾಗ ನೀವು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅಂದರೆ ಈ ಮಾರ್ಚ್ ತಿಂಗಳು ಇದಲ್ಲ, ಮಾರ್ಚ್ ತಿಂಗಳು ಫಸ್ಟ್ ವೀಕ್ ಅಂತ ಅವರು ಡೇಟ್ ಮೆನ್ಷನ್ ಮಾಡಿದ್ದಾರೆ. ಮಾರ್ಚ್ ಫಸ್ಟ್ ವೀಕಲ್ಲಿ ನಾವು ರಿಸಲ್ಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಆ್ಯಂಡ್ ಡೇಟ್ ಕೂಡ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ, ಬಟ್ ಫಸ್ಟ್ ವೀಕ್ ಆಫ್ ಮಾರ್ಚ್ ಅಂತ ಹೇಳಿದ್ದಾರೆ. ಸೊ ನೀವು ಯಾವಾಗ ಬೇಕಾದರೂ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ವೆರಿಫಿಕೇಷನ್ಗೆ ಕರೀತಾರೆ. ನೀವು ಸೆಲೆಕ್ಟ್ ಆದ್ರಿ ಅಂತಂದರೆ ಆ ಒಂದು ಏನು ಲಿಸ್ಟ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಎಲ್ಲಿ ಹೋಗಿ ನೀವು ವೆರಿಫೈ ಮಾಡಿಸ್ಬೇಕು ಅಂತ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಒಂದು ಪ್ಲೇಸ್ಗೆ ಹೋಗಿ ನೀವು ವೆರಿಫಿಕೇಷನ್ನ ಮಾಡಿಸ್ಬೇಕು. ಆ್ಯಂಡ್ ವೆರಿಫಿಕೇಷನ್ ಮಾಡಿಸ್ಲಿಕ್ಕೆ 15 ದಿವಸ ಟೈಮ್ ಮಾತ್ರ ಕೊಡ್ತಾರೆ. ಅಂದರೆ ಇವತ್ತು ರಿಸಲ್ಟ್ ಬಂದಿದೆ ಅಂತಂದರೆ ಸೊ 15 ದಿವಸದ ಒಳಗಡೆ ನೀವು ವೆರಿಫಿಕೇಷನ್ ಮಾಡಿಸ್ಬೇಕು. ಆಮೇಲೆ ಮಾಡಿಸ್ತೀರಾ ಅಂತಂದರೆ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ, ಅಂದರೆ ಜಾಬ್ ಸಿಗೋದಿಲ್ಲ. ಓಕೆ. ಸೊ ಬನ್ನಿ ಇವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡೋಣ. ಫಸ್ಟ್ ಥಿಂಗ್, ನಿಮ್ಮ 10th ಕ್ಲಾಸ್ ಮಾರ್ಕ್ಸ್ ಸರ್ಟಿಫಿಕೇಟ್ ಬೇಕು, ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕು. ಬಿಕಾಸ್ ನೀವು 10th ಮೇಲೆ ಅಪ್ಲೈ ಮಾಡಿರ್ತೀರಾ GDS ಪೋಸ್ಟ್ಗೆ, ಹೌದಲ್ವಾ. ಸೊ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆ್ಯಂಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು ಎಲ್ಲನೂ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ 2 ಜಿರಾಕ್ಸ್ ಕಾಪೀಸ್ ಇರಬೇಕು, ಅಂದರೆ 2 ಸೆಟ್ ಜಿರಾಕ್ಸ್ ಕಾಪೀಸ್ ವಿತ್ ಸೆಲ್ಫ್ ಅಟೆಸ್ಟೆಡ್ ಇರಬೇಕು, ಅಂದರೆ ನಿಮ್ಮ ಸೈನ್ ಮಾಡಿಕೊಂಡು ಇರಬೇಕು ಎಲ್ಲ ಜಿರಾಕ್ಸ್ ಕಾಪೀಸ್ಗೆ. 2 ಸೆಟ್ಸ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಇರಬೇಕಾಗತ್ತೆ ಒರಿಜಿನಲ್ ಜೊತೆಗೆ. ಓಕೆನಾ. ಫಸ್ಟ್ 10th ಮಾರ್ಕ್ಸ್ ಕಾರ್ಡ್ ಆಯಿತು. ಸೆಕೆಂಡ್ ಬಂದುಬಿಟ್ಟು ಐಡೆಂಟಿಟಿ ಪ್ರೂಫ್ ಇರಬೇಕು, ಯಾವುದಾದ್ರೂ ಲೈಕ್ ಆಧಾರ್ ಕಾರ್ಡ್ ಆದರೂ ಆಗಿರ್ಬೋದು, ವೋಟರ್ ID, ಪ್ಯಾನ್ ಕಾರ್ಡ್. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ಗೋಸ್ಕರ ನಿಮ್ಮ ಹತ್ರ ಇರಬೇಕು. ಓಕೆನಾ. ಆ್ಯಂಡ್ ಥರ್ಡ್ ಥಿಂಗ್ ಬಂದುಬಿಟ್ಟು ನೀವೇನಾದರೂ SC ST OBC ಕ್ಯಾಂಡಿಡೇಟ್ಸ್ ಇದ್ದೀರಾ, ಆ SC ST ಕ್ಯಾಟಗರಿ ಮೇಲೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಅದರದ್ದು ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು. ಇಫ್ ಅಪ್ಲಿಕೇಬಲ್ EWS ಸರ್ಟಿಫಿಕೇಟ್ ಕೂಡ ಇರಬೇಕು, ಅಂದರೆ ಅದ್ರ ಮೇಲೆ ಅಪ್ಲೈ ಮಾಡಿದವರು. PWD ಸರ್ಟಿಫಿಕೇಟ್, ಡಿಸೇಬಲಿಟಿ ಸರ್ಟಿಫಿಕೇಟ್. ಸೊ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಬೇಕು ಅಂತ, ಹೌದಲ್ವಾ. ಆ್ಯಂಡ್ ಇನ್ನೊಂದು ಮೆಡಿಕಲ್ ಸರ್ಟಿಫಿಕೇಟ್. ಮೆಡಿಕಲ್ ಸರ್ಟಿಫಿಕೇಟ್ ಏನಪ್ಪ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಡಿಸ್ಪೆನ್ಸರಿಯಲ್ಲಿ ಹೋಗಿಬಿಟ್ಟು ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ತೊಗೊಂಡು ಬರಬೇಕು. ಓಕೆನಾ. ಇದು ಕಂಪಲ್ಸರಿ ಇದೆ, ನೀವು ತೊಗೊಂಡು ಇಟ್ಕೊಳ್ಳಿ. ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿ. ನೀವು ಒಯ್ಲಿಲ್ಲ ಅಂತಂದರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಓಕೆನಾ. ಸೊ ಇನ್ನೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ಟೈಮ್ ಇದೆ, ಮಾಡಿಸ್ಕೊಳ್ಳಿ. ಇನ್ನು 1 ದಿವಸದಲ್ಲಿ ಮಾಡಿಸ್ಕೊಡ್ತಾರೆ. ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಳ್ಳಿ ಅಷ್ಟೇ. ಓಕೆನಾ. ಬಟ್ ಸ್ವಲ್ಪ ರಶ್ ಅದು ಇದು ಇರೋದ್ರಿಂದ ಪ್ರಾಬ್ಲಮ್ ಆಗೋದು ಬೇಡ ಅಂತ ಬೇಗನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಡೇಟ್ ಆಫ್ ಬರ್ತ್ ಪ್ರೂಫ್ ಇರಬೇಕು. ಸೊ ಇದು ಬರ್ತ್ ಸರ್ಟಿಫಿಕೇಟ್ ಅವ್ರ 10th ಸರ್ಟಿಫಿಕೇಟ್ ಇದ್ದರೂ ಸಾಕು, ಅಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫ್ ಸಿಕ್ಬಿಡುತ್ತೆ ಅವರಿಗೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು BPM ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಲೇಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟ್ ಅವ್ರ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಓಕೆನಾ. ಸೊ BPM ಪೋಸ್ಟ್ ಅವರಿಗೆ ಮಾತ್ರ ಇದು. ಓಕೆ. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಮತ್ತು ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ GDS ಪೋಸ್ಟ್ಗೆ, ಅದರದ್ದು ಒಂದು ಪ್ರಿಂಟ್ಔಟ್ ಕೂಡ ನಿಮ್ಮ ಹತ್ರ ಇರಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ತೊಗೊಂಡ್ಬಿಟ್ಟು ನಿಮ್ಮ ಒಂದು ಡಿವಿಷನಲ್ ಹೆಡ್ಗೆ ಹೋಗಬೇಕು. ಅಂದರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಡಿವಿಷನಲ್ ಹೆಡ್ಗೆ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ. ಸೊ ಅಲ್ಲಿ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಬೇಕು. ಓಕೆನಾ. ಸೊ ಆಫ್ಟರ್ ವೆರಿಫಿಕೇಷನ್ ನಿಮಗೆ ಪ್ರೊವಿಷನಲ್ ಎಂಗೇಜ್ಮೆಂಟ್ ಲೆಟರ್ ಅಂತ ಕೊಡ್ತಾರೆ, ಅದನ್ನು ತೊಗೊಂಡು ಇಟ್ಕೊಳ್ಳಿ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಯಿತು ಅಂತಂದರೆ ನಿಮಗೆ ಮೆಸೇಜ್ ಆರ್ ಇಮೇಲ್ ಥ್ರೂ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಬರುತ್ತೆ, ನೀವು ಜಾಯ್ನ್ ಆಗ್ಬೋದು. ಓಕೆ. ಸೊ ಈ ಥರ ಪ್ರೊಸೀಜರ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಆ್ಯಂಡ್ ರಿಸಲ್ಟ್ ಕೂಡ ಮಾರ್ಚ್ ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಫಸ್ಟ್ ವೀಕ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಸ್ ಪರ್ ದಿ ಆಫಿಷಿಯಲ್ ಅಪ್ಡೇಟ್.
ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.